ಓರ ಸುಮ್ಮನೆ ನಡೆಯ ಬಿಸಾಕ್ಬಿಟ್ಟು. ಡಿ ಬಾಸೆ ಕಟ್ಕೊಂಡು ಹೋಲಿ ಅವರು. ನಮಸ್ಕಾರ. ಆಯ್ತು, ನಿಮ್ಮ ಭಾವನೆ ನನಗೆ ಅರ್ಥ ಆಗಿದೆ. ಡಿ ಬಾಸ್ ಬಗ್ಗೆ ಮಾತಾಡ್ತಾ ಇದ್ದೀರಿ, ಅವೆಲ್ಲ ಪಬ್ಲಿಕ್ ಅಲ್ಲಿ ಮಾತಾಡಕ್ಕಾಗಲ್ಲ. ತಾಳ್ಮೆಯಿಂದ ಇರಿ. ಆಯ್ತು ಆಯ್ತು ಆಯ್ತು, ಸುಮ್ಮನಿರಿ. ಗೊತ್ತಾಯ್ತು ನನಗೆಲ್ಲ. ಆಯ್ತು ನೋಡಿ, ಮಾತಾಡ್ಲಾ? ಬರೀ ನಿಮ್ಮ ಡಿ ಬಾಸ್ ಅಂತ ಹೇಳ್ತಾ ಇದ್ದೀರಾ. ಕಾರ್ಯಕ್ರಮ ನಡಿಬೇಕಾ ಬೇಡವಾ? ಸುಮ್ಮನೆ ಒಂದ್ಸತಿ ಹೇಳಿದ್ರೆ ಅರ್ಥ ಆಯ್ತು. ಈ ತರ ಮಾಡೇ ಹಾಳು ಮಾಡ್ಕೋತಾ ಇದ್ದೀರಾ ನೀವು. ಸ್ವಲ್ಪ ಸುಮ್ಮನೆ ಇರಿ. ಆಯ್ತು, ನಿಮ್ಮ ಭಾವನೆ ನನಗೆ ಅರ್ಥ ಆಗಿದೆ. ಡಿ ಬಾಸ್ ಬಗ್ಗೆ ಮಾತಾಡ್ತಾ ಇದ್ದೀರಿ, ಅವೆಲ್ಲ ಪಬ್ಲಿಕ್ ಅಲ್ಲಿ ಮಾತಾಡಕ್ಕಾಗಲ್ಲ. ತಾಳ್ಮೆಯಿಂದ ಇರಿ. ಆಯ್ತು ಆಯ್ತು ಆಯ್ತು, ಸುಮ್ಮನಿರಿ. ಗೊತ್ತಾಯ್ತು ನನಗೆಲ್ಲ. ಆಯ್ತು ನೋಡಿ, ಮಾತಾಡ್ಲಾ? ಬರೀ ನಿಮ್ಮ ಡಿ ಬಾಸ್ ಅಂತ ಹೇಳ್ತಾ ಇದ್ದೀರಾ. ಕಾರ್ಯಕ್ರಮ ನಡಿಬೇಕಾ ಬೇಡವಾ? ಸುಮ್ಮನೆ ಒಂದ್ಸತಿ ಹೇಳಿದ್ರೆ ಅರ್ಥ ಆಯ್ತು. ಈ ತರ ಮಾಡೇ ಹಾಳು ಮಾಡ್ಕೋತಾ ಇದ್ದೀರಾ ನೀವು. ಸ್ವಲ್ಪ ಸುಮ್ಮನೆ ಇರಿ. ಇದು ಪವಿತ್ರವಾದಂತ ಸಭೆ. ನಿಮ್ಮ ಅಭಿಮಾನಕ್ಕೆ ನಾನು ಗೌರವ ಕೊಡ್ತೀನಿ. ಆದ್ರೆ ನೀವು ಕೋರ್ಟ್ ವಿಚಾರ ಇಲ್ಲಿ ನನ್ನ ಮೇಲೆ ಒತ್ತಡ ಹೇಳಕ್ ಹೋಗ್ಬೇಡಿ. ನನಗೆ ಭಾವನೆ ಗೊತ್ತಿದೆ. ನಾನು ಇಲ್ಲಿ ಕೋರ್ಟ್ ವಿಚಾರ ನಾನೆಲ್ಲ ಮಾತಾಡಕ್ ಆಗಲ್ಲ. ನಾನು ಇಲ್ಲಿ ನಿಮ್ಮ ಒಬ್ಬ ಸೇವಕ, ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ನಾನು ಮುಖ್ಯಮಂತ್ರಿ ಇರಬಹುದು, ಆದರೆ ರಾಮನಗರ ಜಿಲ್ಲೆಯ ಮಗ. ಆ ಮಗನನ್ನ ಹೆಂಗೆ ಕಾಪಾಡ್ಕೊಳ್ಬೇಕು, ಆ ಕೆಲಸ ನೀವೆಲ್ಲ ಸೇರಿ ಮಾಡಬೇಕು. ನಿಮ್ಗೆ ಒಳ್ಳೇದಾಗ್ಬೇಕಾ? ಸುಮ್ಮನೆ ಇರಿ. ಇವೆಲ್ಲ ಏನ್ ಹೇಳ್ತಾರೆ ಮೀಡಿಯಾ ಅವ್ರು, ಏನ್ ಹೇಳ್ತಾರೆ? ಡಿ ಕೆ ಶಿವಕುಮಾರ್ ಒತ್ತಡಕ್ಕೆ ಮಣಿತಾ ಇದ್ದಾನೆ ಅಂತೇಳಿ ಬರ್ತಾರೆ. ಕಾನೂನು ಚೌಕಟ್ಟಲ್ಲೇ ನಾವೆಲ್ಲ ಕೆಲಸ ಮಾಡಬೇಕು. ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಅಷ್ಟೇ ನಾನು ಹೇಳೋದು. ನಾನು ಹೆಂಗೆ ದೇವರ ಮೇಲೆ ಪ್ರಾರ್ಥನೆ ಮಾಡಿದ್ರೆ ನೀವು ಪ್ರಾರ್ಥನೆ ಮಾಡಿ. ಪ್ರಯತ್ನ ವಿಫಲ ಆದ್ರೂ ಪ್ರಾರ್ಥನೆ ವಿಫಲ ಆಗ್ಲಿಲ್ಲ ಅಂತ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಹೇಳಿದ್ದೀನಿ. ಹೇಳ್ತಿದ್ದಾನೆ ನಾನು. ನೀವು ಹಂಗೆ ಚಾಮುಂಡಿಗೆ ಈಗ ಹೋಗಿ ಪ್ರಾರ್ಥನೆ ಮಾಡಿ, ಭಗವಂತ ತಾಯಿ ಒಳ್ಳೇದ್ ಮಾಡ್ತಾಳೆ.